ಜೈ ಹಿಂದ್ ಎಲ್ಲರಿಗೂ. ಎಲ್ಲರೂ 27/4/2026 ಎಕ್ಸಾಮ್ ಬರಲಿಕ್ಕೆ ರೆಡಿ ಆಗ್ಯಾರಿ. ಕೆಲವೊಂದಿಷ್ಟು ಜನರದ ಅಡ್ಮಿಟ್ ಕಾರ್ಡ್ ಕೂಡ ಬಂದಿದೆ. ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡೇರಿ. ಬಟ್ 24/4/2026 ಒಂದು ನೋಟಿಸ್ ಬಂದಿದೆ SSC ವೆಬ್ಸೈಟ್ ದಲ್ಲಿ, ನೀವು ನೋಡಿರಬಹುದು. ಬಟ್ 3-4 ಪೇಜಸ್ ಒಂದು ನೋಟಿಸ್ ಇದೆ. ಆ ನೋಟಿಸ್ ಏನು, ಆಮೇಲೆ ಅದರಲ್ಲಿ ಏನೆಲ್ಲ ನಾವು ನೋಡ್ಕೋಬೇಕಾಗೈತಿ ಅದನ್ನ ನೀವು ನೋಡಿದ್ರ ತಿಳ್ಕೊಂಡ್ರ ಬಹಳ ಒಳ್ಳೆಯದು. ಯಾಕಂತಂದ್ರ ಕೆಲವೊಬ್ರು ಇಂಥವ್ರು ಇರ್ತಾರಲ್ಲ, ಯಾವುದೇ ಒಂದು ನೋಟಿಸ್ ಬಂದ್ರು ಕೂಡ ಏನೂ ಗೊತ್ತಿರಂಗಿಲ್ಲ ಅವ್ರಿಗೆ, ಹೌದಾ? ಸೊ ಹಾಗಾಗಿ ಯಾವ್ದು ನೋಟಿಸ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಾಗಿರುವಂತದ್ದು. ಇದು SSC GD 2026 ಎಕ್ಸಾಮ್ ಬರೀಲಿಕ್ಕೆ ಹೋಗುವಂತಹ ಅಭ್ಯರ್ಥಿಗಳಿಗೆ ನೋಟಿಸ್ ಬಂದಿದೆ. ಸೊ ಅದ್ರೊಳಗೆ ಏನೈತಿ ಏನಿಲ್ಲ ಅನ್ನೋದನ್ನ ನೋಡ್ಕೊಳ್ರಿ, ಓಕೆನಾ? ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಕಂಪ್ಲೀಟ್ ಆಗಿ ನೋಟಿಸ್ ಒಳಗೆ ಏನೈತೆ ಅನ್ನೋದನ್ನ ನೋಡ್ಕೊಂಡ್ರ ಅಂದ್ರ ನಿಮಗೂ ಕೂಡ ಒಳ್ಳೇದು. ಸೊ ಇಲ್ಲಿ ನೋಡ್ಬಹುದು, ಇದು ನೋಟಿಸ್, ಹೌದಾ? SSC ವೆಬ್ಸೈಟ್ ಒಳಗೆ ಐತಿ, ನೀವು ಹೋಗಿ ನೋಡ್ರಿ ಅಂತಂದ್ರ ನಿಮಗ್ ಸಿಗ್ತೈತಿ. 24/4/2026 ಬಂದಿರುವಂತಹ ಒಂದು ನೋಟಿಸ್ ಇದು. ಸೊ ಈ ನೋಟಿಸ್ ದಲ್ಲಿ ಏನಿದೆ ಅಂತಂದ್ರ ಕಾನ್ಸ್ಟೇಬಲ್ GD ಸೆಂಟ್ರಲ್ ಆರ್ಮ್, ಓಕೆ, ಇದೆಲ್ಲ 2026 ಕೊಟ್ಟಾರ. ಗೈಡ್ಲೈನ್ಸ್ ಆನ್ ದ ಚಾಲೆಂಜ್ ಆಬ್ಜೆಕ್ಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ರಿಗಾರ್ಡಿಂಗ್ ಅಂತಂದ್ರೆ ಏನು, ನೀವು ಏನ ಎಕ್ಸಾಮ್ ಬರ್ದ್ ಬಂದ್ಮೇಲೆ ಒಂದು ಕ್ವಶನ್ ತಪ್ಪಾಗೈತಿ, ಹೌದಾ? ಕ್ವಶನ್ ತಪ್ಪಾಗೈತ್ರಿ, ಇದ್ರದ ಆಪ್ಷನ್ಸ್ ಗಳನ್ನ ಇಲ್ಲ, ಹಂಗ ಹಿಂಗ ಅಂತ ಹೇಳ್ತಿರ್ತಾರಲ್ಲ, ಆ ಒಂದು ವಿಷಯದ ಮೇಲೆ ಐತಿ. ಒಂದೊಂದು ಮಾರ್ಕ್ಸ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಾವು. ಪಾಯಿಂಟ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಇರ್ತಾವ. ಅದ್ರ ಸಲುವಾಗಿ ವಿಷಯವನ್ನೆಲ್ಲ ತಿಳ್ಕೊಳ್ರಿ, ನಿಮ್ಗ ಹೆಲ್ಪ್ ಆಗ್ತೈತಿ. ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗೋದು ಯಾವ್ದು ಅಂತಂದ್ರೆ ಈ ನೋಟಿಸ್ ಕಂಪ್ಲೀಟ್ ಆಗಿ ನಾವು ಓದಿದ್ವಿ ಅಂತಂದ್ರೆ ಇದ್ರೊಳಗೆ ಏನಿದೆ ಅನ್ನೋದನ್ನ ನಾ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ಬರೆದ್ದೇನೆ, ಹೌದಾ? 1ನೇ ಪಾಯಿಂಟ್ ಏನಿದೆ ಅಂತಂದ್ರ ನೋಟಿಸ್ ದಲ್ಲಿ ಇರುವಂತದ್ದು, 1ನೇ ಪಾಯಿಂಟ್ ನೋಡ್ರಿ, ಇಲ್ಲಿ ಏನೈತಿ ಅಂತಂದ್ರ ಮೊದಲನೇದಾಗಿ ನಿಮ್ಮ ಎಕ್ಸಾಮ್ ನಡೀತಾವ. ಈಗ 27ರಿಂದ ಎಕ್ಸಾಮ್ ನೋಡ್ರಿ. 27ನೇ ತಾರೀಕು ಯಾರ್ದು ಎಕ್ಸಾಮ್ ಐತಿ ಅವ್ರದ್ದು ಅಡ್ಮಿಟ್ ಕಾರ್ಡ್ ಬಿಟ್ಟಾರ. ಇನ್ನ ಮುಂದಿರುವಂತದ್ದು ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಬಿಟ್ಟಿಲ್ಲ. 2 ಅಥವಾ 3 ದಿವಸ ಮುಂಚೆ ಮಾತ್ರ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತಾವು, ಅವಾಗನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆದ್ರೂ ಕೂಡ ಒಂದ್ಸಲ ವೆಬ್ಸೈಟ್ ಅನ್ನ ಚೆಕ್ ಮಾಡ್ತಾ ಹೋಗ್ರಿ. ಅಲ್ಲಿ ರಿಜಿಸ್ಟರ್ ಆಗಿ ಅಲ್ಲಿ ಏನ್ ಮಾಡ್ರಿ, ಲಾಗಿನ್ ಆಗಿ ನೀವು ಚೆಕ್ ಮಾಡ್ಕೊತಾ ಇರ್ರಿ. ಈಗ ನೋಡ್ರಿ, ಟೆಂಟೇಟಿವ್ ಎಕ್ಸಾಮ್ ಆದ್ಮೇಲೆ ಏನು ಅಂತಂದ್ರೆ ಮೊದಲನೇದಾಗಿ ಟೆಂಟೇಟಿವ್ ಆನ್ಸರ್ ಕೀ ಅನ್ನ ಬಿಡ್ತೇವಿ ಅಂತ ಹೇಳ್ತಾರ. ಟೆಂಟೇಟಿವ್ ಅಂತಂದ್ರೆ ತಾತ್ಕಾಲಿಕ ಕೀ ಆನ್ಸರ್ಸ್ ಗಳನ್ನ ಬಿಡ್ತೇವಿ. ಇದಾದ್ಮೇಲೆ ನಿಮಗೆ ಏನಾದರೂ ಅದ್ರೊಳಗೆ ಡೌಟ್ ಅನ್ಸಿತ್ತು ಕ್ವಶನ್ ದಲ್ಲಿ ಅಂತಂದ್ರ ನೀವ್ ಏನ್ ಮಾಡಬಹುದು, ಅಬ್ಜೆಕ್ಷನ್ ಹಾಕಬಹುದು. ಅದಕ್ಕೂ ಅಬ್ಜೆಕ್ಷನ್ ಹಾಕ್ಬೇಕಂತಂದ್ರೆ ಏನಾದ್ರೂ ಪ್ರೂಫ್ ಅನ್ನ ಕೊಡ್ಬೇಕಾಗ್ತೈತಿ. ನೀವು ಏನ್ ಪ್ರೂಫ್ ಕೊಡವ್ರು ಅಂತಂದ್ರ NCERT ಬುಕ್ ದ ಅಥವಾ ಯಾವ್ದಾದ್ರು ಗೋರ್ಮೆಂಟ್ ಬುಕ್ ಇರ್ತಾವಲ್ಲ ಅವುಗಳನ್ನ ನೀವು ಪ್ರೂಫ್ ಆಗಿ ಕೊಟ್ರ ಮಾತ್ರ ಏನಪ್ಪಾ ಅಂತಂದ್ರೆ ನಿಮ್ಮ ಅಬ್ಜೆಕ್ಷನ್ ಅನ್ನ ಹಿಡಿತಾರ ಅವ್ರು. ನೀವು ಯಾವ್ದೋ ಒಂದ್ ಬೇರೆ ಬುಕ್ ಆಥರದ್ ತಂದು ನೀವು ಇಲ್ಲಿ ತೋರ್ಸಿರಿ, ನಂದು ಕೂಡ ಬುಕ್ ಇತ್ತು ಅಂತಂದ್ರೆ ಅದು ಕೂಡ ನಡೆಯಂಗಿಲ್ಲ. ನೋಡ್ರಿ, ಇಲ್ಲಿ ಸೈಯದ್ ಸರ್ದ ಬುಕ್ನ್ಯಾಗ ಐತಿ ಮತ್ ನೀವು ಬೇರೆ ಕೊಟ್ಟಿರಿ ಅಂತಂದ್ರ ಅವ್ರ ಏನು ಕೇಳಂಗಿಲ್ಲ. ಏನ್ ಬೇಕು, NCERT ಬುಕ್ಸ್ ಗಳು ಬೇಕಾಗ್ತಾವು. ಆಮೇಲೆ ಅಥವಾ ಯಾವ್ದಾದ್ರು ಗೋರ್ಮೆಂಟ್ ಬುಕ್ಸ್ ಇದ್ದು ಅಂತಂದ್ರ ಮಾತ್ರ ನೀವು ಅಬ್ಜೆಕ್ಷನ್ ಅನ್ನ ಹಾಕ್ಬೋದು. ಅದ್ರೊಳಗ ಹಂಗ ಕೊಟ್ಟಾರು ಮತ್ ನೀವು ಆನ್ಸರ್ ಒಳಗೆ ಹಿಂಗ ಕೊಟ್ಟಿರ್ಲಾ, ತಪ್ಪೈತಿದ ಅಂತ ಹೇಳಿ ಆವಾಗ ನೀವು ಅಬ್ಜೆಕ್ಷನ್ ಅನ್ನ ಹಾಕಬಹುದು. ಓಕೆ, ಕೀ ಆನ್ಸರ್ ಹಾಕಿದ ಮೇಲೆ ನೀವು ಏನ್ ಮಾಡಬಹುದು, ಅಬ್ಜೆಕ್ಷನ್ ಅನ್ನ ಹಾಕಬಹುದು. ಅಬ್ಜೆಕ್ಷನ್ ಅನ್ನ ಹಾಕಿದ ಮೇಲೆ ಏನಾಗ್ತೈತಿ, ಅಬ್ಜೆಕ್ಷನ್ ಅನ್ನ ಹಾಕಿದ ಮೇಲೆ ಎಕ್ಸ್ಪರ್ಟ್ಸ್ ಗಳು ಏನಿರ್ತಾರಲ್ಲ ಆ ಎಲ್ಲಾ ಎಕ್ಸ್ಪರ್ಟ್ಸ್ ಗಳು ಏನ್ ಮಾಡ್ತಾರು, ನೀವು ಅಬ್ಜೆಕ್ಷನ್ ಹಾಕಿರೋದನ್ನ ನೋಡ್ತಾರ, ಅವ್ರೆಲ್ಲ ಚೆಕ್ ಮಾಡ್ತಾರ. ಅವ್ರು ಹೌದು ಹಿಂಗೈತಿ ಎಲ್ಲಾ ಚೆಕ್ ಮಾಡ್ತಾರ. ಅವ್ರು ಚೆಕ್ ಮಾಡಿದ ಮೇಲೆ ಎಲ್ಲಾನು ನೋಡ್ತಾರ, ಎಲ್ಲಾ ಎಷ್ಟು ಅಬ್ಜೆಕ್ಷನ್ಸ್ ಗಳು ಬಂದಿರ್ತಾವ ಎಲ್ಲವುಗಳನ್ನ ನೋಡಿದ ಮೇಲೆ ಫೈನಲ್ ಆನ್ಸರ್ ಕೀ ಅನ್ನ ಬಿಡ್ತಾರ. ಈ ಫೈನಲ್ ಆನ್ಸರ್ ಕೀ ಏನ್ ಬಿಡ್ತಾರ ನೋಡ್ರಿ, ಅದು ಫೈನಲ್ ಅನ್ನ ಇದ್ರೊಳಗೆ ಎಷ್ಟು ಮಾರ್ಕ್ಸ್ ಆಗ್ತಿರ್ತಾವ ಅದು ಫೈನಲ್ ಅನ್ನ ಅದು. ಓಕೆ, ಈ ರೀತಿ ಇರ್ತೈತಿ. ಇದಾದ್ಮೇಲೆ ಮತ್ 3ನೇ ಪಾಯಿಂಟ್ ಅದ್ರೊಳಗೆ ಏನ್ ಹೇಳ್ಯಾರ ಅಂತಂದ್ರ, ಪ್ರಶ್ನೆ ತಪ್ಪು ಅಥವಾ ಅಸ್ಪಷ್ಟ ಇತ್ತು ಅಂತಂದ್ರ ಎಲ್ಲಾರಿಗೂ ಮಾರ್ಕ್ಸ್ ಕೊಡ್ತೇವಿ ಅಂತ ಹೇಳ್ಯಾರ ಅವ್ರು. ನಾವು ಕೊಟ್ಟಿರುವಂತಹ ಪ್ರಶ್ನೆನ ತಪ್ಪೈತಿ ಅಥವಾ ಅಸ್ಪಷ್ಟ ಐತಿ, ಇನ್ನು ತಿಳಿಯಾವಲ್ತು, ಅದರ ಮೀನಿಂಗ್ ಬರಾವಲ್ತು ಅಂತದ್ ಏನಾರ ಪ್ರಶ್ನೆ ಇತ್ತು ಅಂತಂದ್ರ ಆ ಬ್ಯಾಚ್ ಅಥವಾ ಆ ಬ್ಯಾಚ್ ಅಲ್ಲ, ಆ ಒಂದು ಶಿಫ್ಟ್ ದಲ್ಲಿರುವಂತಹ ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರ ಆ ಕ್ವಶನ್ ಗೆ ಮಾರ್ಕ್ಸ್ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ತಾರ. ಇದಾದ್ಮೇಲೆ ಏನೈತಿ, ಮತ್ತ ಒಂದಕ್ಕಿಂತ ಹೆಚ್ಚು ಆನ್ಸರ್ಸ್ ಗಳಿದ್ದು ಅಂದ್ರ, ಈಗ ಉದಾಹರಣೆಗೆ ಒಂದ್ ಪ್ರಶ್ನೆ ಐತಿ, ಈ ಪ್ರಶ್ನೆಗೆ A, B, C ಮತ್ತು D ಆಪ್ಷನ್ಸ್ ಇರ್ತಾವ. ಇದ್ರೊಳಗ ಏನು ಆಪ್ಷನ್ ಸರಿ ಅನ್ಸತ್ ಐತಿ ಮತ್ತು B ನು ಆಪ್ಷನ್ ಸರಿ ಐತಿ. ಈ ರೀತಿ ಇದ್ದಾಗ ನೀವು ಆನ್ಸರ್ ಹಾಕುವಾಗ ಈ ಎರಡರೊಳಗ ಒಂದ್ ಯಾವ್ದಾರ ಹಾಕಿರ ಮಾತ್ರ ನಿಮಗ ಮಾರ್ಕ್ಸ್ ಕೊಡ್ತೇವಿ ಅಂತ ಹೇಳ್ತಾರ ಅವ್ರು.
ಅಂದ್ರ ನೀವು ಈಗ ಇದ್ರೊಳಗೆ ಎರಡು ಆನ್ಸರ್ ಅದಾವ, ಎ ಅಥವಾ ಬಿ ಎರಡು ಆನ್ಸರ್ ಅದಾವ ಅಂತ ತಿಳ್ಕೊಡ್ರಿ. ನೀವು ಡಿ ಹಾಕಿ ಬಂದ್ರಂದ್ರ ನಿಮ್ಗ್ ಮಾರ್ಕ್ಸ್ ಸಿಗ್ತೈತಿ, ಸಿಗಂಗಿಲ್ಲ. ಎ ಯಾರ ಹಾಕಿರ್ಬೇಕು ನೀವು, ಅಲ್ಲಂದ್ರ ಬಿ ಯಾರ ಹಾಕಿರ್ಬೇಕು ಅಂದಾಗ್ಲೇ ನಿಮ್ಗೆ ಮಾರ್ಕ್ಸ್ ಸಿಗ್ತೈತಿ. ಓಕೆನಾ? ಒಂದಕ್ಕಿಂತ ಹೆಚ್ಚು ಆನ್ಸರ್ ಇದ್ದು ಅಂತಂದ್ರೆ ಏನು ಆನ್ಸರ್ ಟಿಕ್ ಮಾರ್ಕ್ ಮಾಡಿರ್ಬೇಕು, ಎ ಅಥವಾ ಬಿ ಅಂದಾಗ ಮಾರ್ಕ್ಸ್ ಸಿಗ್ತೈತಿ. ಎರಡು ಮಾಡಿರಿ, ಮತ್ ಎರಡು ಮಾಡಕ್ ಬರಂಗಿಲ್ಲ ಕಂಪ್ಯೂಟರ್ದೊಳಗೆ, ಹೌದಾ? ಓಯ ಮಾರಿದ್ರೆ ನೀವು ಹೊಡೆದ ಬಿಡವ್ರಿ ಎರಡುನು. ಸಿಲೆಬಸ್ ದಿಂದ ಹೊರಗೆ ಪ್ರಶ್ನೆ ಬಂತಂದ್ರ ಎಲ್ಲರಿಗೂ ಮಾರ್ಕ್ಸ್ ಅಂತ. ಈಗ ಯಾರು ಕಂಡು ಹಿಡಿತಾರಪ್ಪ ಇದು ಸಿಲೆಬಸ್ ದಿಂದ ಹೊರಗೆ ಬಂತ ಅಂತಂದ್ರ ಇದ್ರ ಅರ್ಥ ಏನು? ಸಿಲೆಬಸ್ ಎಟ್ ಐತಿ ಏನೈತಿ ಅವು ಹೌದಪ್ಪ ಇದು ಸಿಲೆಬಸ್ ದಾಗಿಂದನ ಅಂತಾರೆ. ಇದನ್ನ ಅಬ್ಜೆಕ್ಷನ್ ಮಾಡಾಕ ಬಹುಶಃ 99.9% ಸಾಧ್ಯ ಆಗಂಗಿಲ್ಲ. ಯಾಕಂತಂದ್ರೆ ನೀವು ಏನಾದ್ರೂ ಒಂದ್ ಪ್ರಶ್ನೆಯನ್ನ ಹೇಳಿದ ಅಂತಂದ್ರ ಇದು ಸಿಲೆಬಸ್ ಒಳಗೆ ಇಲ್ಲ ಅಂತಂದ್ರ ಕೇಳಂಗಿಲ್ಲ ಅವ್ರು, ಐತಿ ಅಂತಾರ ಅವ್ರು, ನೀವು ಗಪ್ಪ ಕುಂಡಿರ್ಬೇಕಾಗ್ತತಿ. ಇದಾದ್ಮೇಲೆ ಟ್ರಾನ್ಸ್ಲೇಟ್ ದಲ್ಲಿ ತಪ್ಪು ಆಗಿದ್ದರೆ ಸಂವಿಧಾನದೊಳಗಿರುವಂತ 22 ಭಾಷೆಗಳಿದಾವಲ್ಲ, ಆ 22 ಭಾಷೆಯವರಿಗೂ ಕೂಡ ಏನಪ್ಪಾ ಅಂತಂದ್ರ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಈಗ ಉದಾಹರಣೆಗೆ ಇಂಗ್ಲಿಷ್ ದಲ್ಲಿ ಯಾವುದೋ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆ ಟ್ರಾನ್ಸ್ಲೇಟ್ ಮಾಡುವಾಗ ಕನ್ನಡದಲ್ಲಿ ತಪ್ಪಾಗಿತ್ತು ಅಥವಾ ಅದು ಸರಿಯಾಗಿ ಮೀನಿಂಗ್ ಆಗ್ತಿರಾಕಿಲ್ಲ ಅಂತಂದ್ರ ಕನ್ನಡ ನಮ್ದು ಸಂವಿಧಾನದ 22 ಭಾಷೆ ಒಳಗ ಒಂದು ಭಾಷೆ ನಮ್ದು ಕನ್ನಡ ಐತಿ. ಸೊ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಎಕ್ಸಾಮ್ ಬರ್ದವ್ರಿಗೆ ಸಿಗ್ತೈತಿ, ಮರಾಠಿಗೂ ಸಿಗ್ತೈತಿ, ಗುಜರಾತಿಗೂ ಸಿಗ್ತೈತಿ. 22 ಭಾಷೆ ಯಾವ್ದು ಅನ್ನೋದು ನಿಮ್ಗೆ ಈಗಾಗಲೇ ಹೇಳಿ ಎಷ್ಟೋ ಸಲ, ಬರೀ 5 ನಿಮಿಷನಾಗ ಭಯಪಟ್ಟು ಮಾಡ್ಸಿದ್ನಿ ನಾ ನಿಮಗ, ಹೌದಾ? ರೈಟ್. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೋಬೇಕು. ಇದು ಯಾವಾಗ ಯೂಸ್ ಆಗ್ತೈತಿ ಅಂತಂದ್ರ ಟೆಂಟೇಟಿವ್ ಆನ್ಸರ್ ಕೀ ಯಾವಾಗ ಬಿಡ್ತಾನಲ್ಲ ಅವಾಗ ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದ್ರ ಸಲುವಾಗಿ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ರಿ. ಅವಾಗ ನೀವು ಮತ್ತೆ ಇದನ್ನ ಎಲ್ಲಿ ಹುಡುಕಾಡ್ಕೋತ ಕುಂದ್ರವ್ರ. ಆಮೇಲೆ ಅಬ್ಜೆಕ್ಷನ್ ಅನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಯಾವಾಗ ಹೇಳ್ತೀವಿ ನಾವು, ಫೈನಲ್ ಆನ್ಸರ್ ಕೀ ಬಂದ್ಮೇಲೆ ಹೇಳ್ತೇನೆ. ಆಮೇಲೆ ಈಗಾಗಲೇ ನಿಮಗೆ ಹೇಳಿದ್ದೆ ನಾನು ಏನು ಅಂತಂದ್ರ, ಇದಕ್ಕಿಂತ ಮುಂಚೆ ಏನ್ ಹೇಳಿದ್ದೆ ನಾನು, ಅಡ್ಮಿಟ್ ಕಾರ್ಡ್ ಬರಾಕ್ ಸ್ಟಾರ್ಟ್ ಆಗ್ಯಾವ ಅಂತ ಹೇಳಿದ್ನೆ, ಹೌದಲ್ಲ? ಸೊ ಅದ್ರೊಳಗೆ ಇನ್ನೊಂದ್ ಮಾತು ಹೇಳಿದ್ದೆ ಆ ವಿಡಿಯೋದಲ್ಲಿ, ನೆಕ್ಸ್ಟ್ ಕೆಲವೊಂದಿಷ್ಟು ಸೂಚನೆಗಳು ಬರ್ತಾವು, ಅವುಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಿ. ಸೊ ಸೂಚನೆಗಳು ಬಿಟ್ಟಾವು. ಆಕ್ಚುಲಿ ನಿನ್ನೆ ಮಾಡ್ಬೇಕಾಗಿತ್ತು ವಿಡಿಯೋ, ಸೊ ಇವತ್ತು ಅದು ಮಾಡ್ತಾ ಇದ್ದೀನಿ. ಸೊ ನೋಟಿಸ್ ನಿಮಗೆ ಬೇಕು ಅಂತಂದ್ರೆ ನೀವು ವೆಬ್ಸೈಟ್ ದಲ್ಲಿ ಹೋಗಿ ನೋಟಿಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಇವೆಲ್ಲಾ ಪಾಯಿಂಟ್ಸ್ ಗಳನ್ನ ಒಂದ್ಸಲ ಸ್ಕ್ರೀನ್ ಶಾಟ್ ತಕೊಂಡ್ಬಿಡ್ರಿ, ಇಲ್ಲ ಅಂತಂದ್ರ ಹೌದಾ, ಸ್ಕ್ರೀನ್ ಶಾಟ್ ತಕೊಳ್ರಿ. ಆಮೇಲೆ ನಿಮ್ಗೆ ಯೂಸ್ ಆಗ್ತವೆ. ಆಮೇಲೆ SSC GD ಗೆ ತಯಾರಿಯನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈಗ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು 6 ತಿಂಗಳವರೆಗೆ ಸ್ಟಡಿಯನ್ನ ಮಾಡ್ಬೇಕಾಗ್ತೈತಿ. ಯಾರು ಮುಂದಿನ ವರ್ಷ ಸ್ಟಡಿ ಮಾಡವ್ರಿದ್ದೀರಿ, ಮುಂದಿನ ವೇಕೆನ್ಸಿಗಳಿಗೆ ಸ್ಟಡಿ ಮಾಡವ್ರಿದ್ದೀರಿ, ಅವರು ಈ ಕ್ಲಾಸ್ ಅನ್ನ ತಗೋಬಹುದು. ಓನ್ಲಿ 999 ರುಪೀಸ್ ದಲ್ಲಿ ಐತಿ. ಇದರಲ್ಲಿ ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾನು ಕೂಡ ನಿಮ್ಗೆ ಸಿಗ್ತೈತಿ. 6 ತಿಂಗಳವರೆಗೆ ವ್ಯಾಲಿಡಿಟಿ ಇರ್ತೈತಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ಹೆಚ್ಚಿನ ಮಾಹಿತಿ ತಗೊಂಡು ಮುಂದಿನ ಒಂದು ಪ್ರಿಪರೇಷನ್ ಮಾಡ್ಬೋದು. ಈಗ 21ನೇ ತಾರೀಕಿಂದ ಸ್ಟಾರ್ಟ್ ಆಗತೈತಿ. ಈಗ ತಗೊಂಡು ನೀವು ಎಷ್ಟು ಓದಾಡ್ದೇರಿ, ಇಲ್ಲಿ ತನಕ ಓದ್ಲಿಲ್ಲ, ಇನ್ 2 ದಿವಸನಾಗ ಏನು ಓದಾಡ್ದೇರಿ. ಸೊ ಹಾಗಾಗಿ ಮುಂದಿನ ತಯಾರಿಗೋಸ್ಕರ ನೀವು ಏನ್ ಮಾಡಬಹುದು, ಈ ಒಂದು ಪ್ಯಾಕೇಜ್ ಅನ್ನ ತಗೊಂಡು ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಓಕೆ, ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲರೂ ಕೂಡ ಮಾಡ್ರಿ. ಆಮೇಲೆ ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಆರಾಮಾಗಿರ್ರಿ. ಎಲ್ಲರೂ ಒಳ್ಳೆ ರೀತಿಯಿಂದ ಎಕ್ಸಾಮ್ ಬರೀರಿ. 80ಕ್ಕೆ 80 ಕ್ವಶನ್ಸ್ ಗಳನ್ನ ಹಾಕಿ ಬರ್ರಿ. ಓಕೆನಾ? ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಸೆಲೆಕ್ಷನ್ ಆಗ್ಲಿ, ಚಲೋ ಮಾರ್ಕ್ಸ್ ತಗೊಳ್ಳಿ ಎಲ್ಲರೂ ಕೂಡ. ಧನ್ಯವಾದಗಳು. ಜೈ ಹಿಂದ್.